ಹಲೋ ಫ್ರೆಂಡ್ಸ್, ನಾವು ಬೆಂಗಳೂರಿಂದ ಶೃಂಗೇರಿಗೆ ಬಂದಿದ್ದೀವಿ. ಯಾಕಂದರೆ ನಮ್ಮದು ಡಿಗ್ರಿಲಿ ಲಾಸ್ಟ್ ಸೆಮ್ ಇರೋದ್ರಿಂದ ಇಂಟರ್ನ್ಶಿಪ್ಪು 3 ಮಂತ್ಸ್ ಎಲ್ಲಾದರೂ ಮಾಡಬೇಕಿತ್ತು. ಅದಕ್ಕೆ ಇಲ್ಲಿ ಶೃಂಗೇರಿಯಿಂದ 15 ಕಿಲೋಮೀಟ್ರ್ ಇದೆ ಮಿಲ್ಲೆಕ್ಸ್ ಅಂತ. ನೀವೆಲ್ಲ ಮಿಲ್ಲೆಕ್ಸ್ ಪ್ರಾಡಕ್ಟ್ಸ್ ನೋಡೇ ಇರ್ತೀರ. ಆ ಕಂಪ್ನಿಗೆ ನಾವು ಜಾಯ್ನ್ ಆಗಿದ್ದೀವಿ. ಇಲ್ಲಿಗೆ ಇಂಟರ್ನ್ಶಿಪ್ಪಿಗೆ ಬಂದಿದ್ದೀವಿ. ಆಲೇ ಬಂದು 10 ದಿನ ಆಯಿತು. ಆದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಫುಲ್ಲು ಬ್ಯುಸಿ ನೋಡಿ. ಈಗ ಕೆರ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿಯಾಗಿದ್ದೀನಿ. थोड़ा मैं काम में ऐसा बिजी हो गया था ना. ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಟೈಮ್ ಸಿಕ್ಕಿದೆ. ಇವತ್ತು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಿಮಗೆ ಇಲ್ಲಿ ಹೆಂಗೆ ಬಂದೋ, ಎಲ್ಲಿದ್ದೀವಿ ಎಲ್ಲ ತೋರಿಸ್ತೀನಿ, ಬನ್ನಿ. ಲೆಟ್ಸ್ ಸ್ಟಾರ್ಟ್. ಶೃಂಗೇರಿಗೆ ಬಂದಿದ್ದು ಅದೇ ಬೈಕು ನೋಡಿ. ನನ್ನ ಫ್ರೆಂಡ್ದು ಬೈಕು, ರಾಯಲ್ ಎನ್ಫೀಲ್ಡ್ ಅಂಟರ್ 350 ಬೈಕು. 400 ಕಿಲೋಮೀಟ್ರು ಬ್ಯಾಗೆಲ್ಲ ಹಾಕೊಂಡು ಫುಲ್ಲು ಕಷ್ಟಪಟ್ಟು ಓಡಿಸ್ಕೊಂಡು ಬಂದಿದ್ದೀವಿ. ಆಮೇಲೆ ಈ ಮನೆ ಹತ್ರ ಇಲ್ಲಿ ಒಂದು ಬಾವಿ ಇದೆ ನೋಡಿ. ಹಗ್ಗ ಹಾಕಿ ನೀರು ತಗೋಬೋದು. ಇದೇ ನೀರನ್ನ ಕುಡಿತಾರಂತೆ. ಸ್ವೀಟ್ ವಾಟರ್ ಇದೆ, ಆದರೆ ನಾವು ಕುಡಿಯೋಲ್ಲ, ಇಷ್ಟ ಇಲ್ಲ ಅಂತ. ಐ ಡೋಂಟ್ ಲೈಕ್ ದಿಸ್. ನಾವಿರೋ ಬಿಲ್ಡಿಂಗು ಇದೆ ನೋಡಿ, ಫುಲ್ಲು ಹಳೇ ಬಿಲ್ಡಿಂಗು. ಇಲ್ಲಿ ಮೇಲಿಂದ 6ನೇ ಡೋರ್, ಅಲ್ಲಿರೋ ರೂಮೇ ನಮ್ಮದು. ಮೇಲ್ಗಡೆ ಒಂದು ಚಿಕ್ಕ ರೂಮ್ ಇರುತ್ತೆ ಅಷ್ಟೇ. ಅದು ನಾವು ವಾಶ್ರೂಮು, ಬಾತ್ರೂಮು, ಅಲ್ಲಿ ಟೋಟಲ್ಲು 8 ರೂಮ್ ಇದೆ. 8 ರೂಮ್ಗೆ 1 ವಾಶ್ರೂಮು, 2 ಬಾತ್ರೂಮ್ ಇದೆ. ಇವಂತೂ ಫುಲ್ಲು ಹಳೇದು, ಫುಲ್ಲು ಗಲೀಜಿದೆ, ನೋಡೋಕ್ಕಾಗಲ್ಲ ಅಷ್ಟು ಗಲೀಜು. ಈ ವಾಶ್ರೂಮ್ ಸ್ಪೆಷಲ್ ಏನಪ್ಪ ಅಂದರೆ, ಇಲ್ಲಿ ವಾಶ್ರೂಮ್ಗೆ ಹೊಂಟೋಗ್ಬೋದು, ಆದರೆ ಬಾತ್ರೂಮ್ಗೆ ಹೋಗ್ಬೋದು. ಆದರೆ ವಾಶ್ರೂಮ್ ಇದೆಯಲ್ಲ ಫುಲ್ಲು ಹಳೇದಾಗಿರೋದ್ರಿಂದ ಈ ಬಿಲ್ಡಿಂಗ್ದೇ ಏನೋ ಒಂಥರ ಸ್ಮೆಲ್ಲು. ಇಲ್ಲಿದೆ ನೋಡಿ, ಫುಲ್ಲು ಹಂಚ ಮೇಲೆಲ್ಲ ಹುಲ್ ಬೆಳ್ಕೊಂಡು ಫುಲ್ಲು ಹಳೇ ಬಿಲ್ಡಿಂಗು. ಒಳಗಡೆ ಹೋಗೋಕ್ಕಾಗಲ್ಲ. ನಾನಂತೂ ಬಂದದ್ದು ದಿನ ಹೋಗಿದ್ದು ಫಸ್ಟ್ ಟೈಮ್ ಹಂಗೆ ವಾಮಿಟ್ ಬರೋ ಥರ ಹೋಯ್ತು. ಹೊರಗಡೆ ಬಂದ್ಬಿಟ್ಟೆ. ನೆಕ್ಸ್ಟಿಂದ ಮಾಸ್ಕ್ ಹಾಕೊಳ್ಳೋದೇನೆ ಒಳಗಡೆ ಹೋಗಲ್ಲ, ಅಷ್ಟು ಕೆಟ್ಟ ವಾಸನೆ ಇದೆ. No mask, no service. No problem. ಅದು ಇದ್ರ ವಾಸನೆ ಅಲ್ಲ, ಆ ಬಿಲ್ಡಿಂಗ್ದೇ ವಾಸನೆ. ಆ ವಾಸನೆ ಎಷ್ಟು ಕೆಟ್ಟದು ಅಂದರೆ, ನೀವು ಬನ್ನಿ, ಇಲ್ಲೇ ಯಾರನ್ನಾದ್ರೂ ಉಸಿರು ಕಟ್ಟು ಸಾಯಿಸ್ಬೇಕು ಅಂದರೆ ಆರಾಮಾಗಿ ಸಾಯಿಸ್ಬಿಡ್ಬೋದು ಇಲ್ಲೇ. ನೈಸ್. ಆಮೇಲೆ ಈ ವಾಶ್ರೂಮ್ದು ಏನಪ್ಪ ಪ್ರಾಬ್ಲಮ್ ಅಂದರೆ, ನಾನು ನೈಟ್ಗೆ ನಿಂತ್ಕೊಂಡು ಸ್ನಾನನೇ ಮಾಡೋಕ್ಕಾಗಲ್ಲ, ಅಷ್ಟು ಚಿಕ್ಕ ಇದೆ. ಸ್ನಾನ ಮಾಡಬೇಕು ಅಂದರೆ ಮಂಡಿ ಬಗ್ಗಿಸ್ಕೋಬೇಕಿಲ್ಲ, ಕೆಳಗೆ ಕುಂತ್ಕೊಂಡು ಸ್ನಾನ ಮಾಡಬೇಕು. ನಾನೇನಯ್ಯ ತಪ್ಪು ಮಾಡಿದೆ? ಆಮೇಲೆ ಬಿಸಿನೀರೆಲ್ಲ ಇಲ್ಲ, ತಣ್ಣೀರಲ್ಲೇ ಮಾಡಬೇಕು. ಮಧ್ಯಾಹ್ನ ಬಂದರೂ ನೀರು ತಣ್ಣಗೆ ಇರ್ತದೆ ಡ್ರಮ್ಮಲ್ಲಿ, ಫುಲ್ಲು ಚಳಿ. ಅದಕ್ಕೆ ಇವತ್ತು ಬೇರೆ ಕಡೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋದನ್ನು ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಮಾಡಿದ್ದಾರೆ. ಇನ್ನು ಇದೆಲ್ಲ ಅವ್ರದ್ದೇ ತೋಟ, ಕಾಫಿ ತೋಟ, ಅಡಿಕೆ ತೋಟ ಇದೆ. ಫುಲ್ಲು ದೊಡ್ಡ ಜಾಗನೇ. ಇಲ್ಲಿಂದ ನಾವು ಮೆಟ್ಲತ್ತಿ ರೂಮ್ಗೆ ಹೋಗ್ಬೇಕು. ಬನ್ನಿ ಹೋಗೋಣ. ರೂಮ್ಗೆ ಹೋಗೋಕ್ಕೆ ಇಲ್ಲಿ ಮೆಟ್ಲತ್ಕೊಂಡು ಹೋಗ್ಬೇಕು. ಸೈಡ್ಗೆ ಏನಿಲ್ಲ, ಬಿದ್ದರೆ ಕೆಳಗೆ ಬಿದ್ದು ತಲೆ ಹೊಡ್ಕೋಬೇಕಷ್ಟೆ. ಇಲ್ಲಿಂದ ಇಲ್ಲಿ ಸ್ಟ್ರೈಟ್ ಹೋಗ್ಬೇಕು ನೋಡಿ ನಮ್ಮ ರೂಮ್ಗೆ. ಆ ಕಡೆಯಿಂದ 2ನೇ ರೂಮು. ಆಮೇಲೆ ಈ ದಾರಿಲಿ ಒಂದು ಬಲ್ಬ್ ಕೂಡ ಇಲ್ಲ. ರಾತ್ರಿ ಹೊತ್ತು ನಾವು ಟಾರ್ಚ್ ಹಾಕೊಂಡು ಓಡಾಡಬೇಕು. ನಾನಿವಾಗ ನಿಮಗೆ ದಾರಿ ತೋರಿಸೋದಲ್ಲ ರೂಮ್ಗೆ ಹೋಗೋಕ್ಕೆ. ಆ ದಾರಿಲಿ ನಾನು ಸ್ಟ್ರೈಟಾಗಿ ನಡ್ಕೋಗೋಕ್ಕಾಗಲ್ಲ. ಯಾಕಂದ್ರೆ ನೋಡಿ, ಸ್ಟ್ರೈಟಾಗಿ ನಡೆದ್ರೆ ತಲೆಗೆ ಹೊಡಿಯುತ್ತೆ. ಅದಕ್ಕೆ ನಾನು ಡೈಲಿ ನಡೆಯೋದೇ ಹಿಂಗೆ. ತಲೆ ಬಗ್ಸಿ ತಲೆ ಯಾವಾಗ ಹಿಂಗೆ ಆಗೋಯ್ತದೆ ಅಂತ ಅದೊಂದು ಭಯ ಬೇರೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಇರೋದೊಂದು 3 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆದರೆ ಮನೆ ಮುಂದೆ ಮಾತ್ರ ಜಾಗ ವಿಶಾಲವಾಗಿ ಚೆಂದ ಇದೆ ನೋಡಿ. ಫುಲ್ಲು ಆ ಕಡೆ ರೋಡು, ಅಲ್ಲೆಲ್ಲ ಚೆನ್ನಾಗೈತೆ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇದೇ ನೋಡಿ ನಮ್ಮ ರೂಮು.
ಅಂಚನ್ ರೂಮು ಇಷ್ಟೇ. ಇಲ್ಲಿ ಬಟ್ಟೆ ಹಾಕೋದು, ಇಲ್ಲಿ ಕೆಳಗಡೆ ಮಲ್ಕೋತೀವಿ. ಇನ್ನೂ ಮಲ್ಗಾನೆ 9:30 ಆಗೈತೆ. ಹಿಂಗೆ ಒಂದು ಮಂಚ ಕೊಟ್ಟಿದ್ದಾರೆ. ಇಷ್ಟೇ ನೋಡಿ ಚಿಕ್ಕ ರೂಮ್. ಈಗ ಫುಲ್ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಅಷ್ಟುದ್ದ ರೂಮ್ ಇದೆ ಅಷ್ಟೇ ನೋಡಿ. ಇರೋನು ಯಾರು ಅಂದರೆ ನಮ್ಮ ಹಳೆ ವಿಡಿಯೋದಲ್ಲಿ ನೋಡಿರ್ತೀರಲ್ಲ, ಗ್ರೇಟ್ ಸಿಂಗರ್ ಅಂತ ಹಾಡಾಡ್ತಾನಲ್ಲ, ಅವನೇ ಮಧುಸೂದನ್ ಅಂತ. ಅವನದೇ ಬೈಕು, ಅವನ ಬೈಕಲ್ಲೇ ಬಂದಿರೋದು ನೋಡಿ. ಈ ಬಿಲ್ಡಿಂಗೇ ನಮ್ಗೆ ಇಷ್ಟ ಆಗಿದ್ದೆ ಇದೊಂದು ರೂಮ್ ನೋಡಿ. ವಾಶ್ರೂಮ್ ಬಾತ್ರೂಮ್ ಅಂತೂ ಕೇಳೋಕ್ಕೆ ಹೋಗ್ಬೇಡಿ, ಅಷ್ಟು ಕೆಟ್ಟದಾಗೈತೆ. ಇಲ್ಲಿ ಯಾರೋ ಮೊದಲೇ ರೂಮಲ್ಲಿ ಇದ್ದವನು ಫುಲ್ಲು ದೇವ್ರ ಫೋಟೋ ಎಲ್ಲ ತುಂಬಿ ಇಟ್ಟಿದ್ದಾನೆ ನೋಡಿ. ಎಲ್ಲ ದೇವರು ಐತೆ, ಸರಸ್ವತಿ, ರಾಮ, ಆಂಜನೇಯ, ಯಾವ ದೇವ್ರು ಬೇಕೋ ವಾರವ ದಿನಕ್ಕೊಂದು ದೇವ್ರಿಗೆ ಕೈ ಮುಗಿಯೋದು. ಯಾವ ದೇವಸ್ಥಾನಕ್ಕೂ ಹೋಗಂಗಿಲ್ಲ. ಇಷ್ಟೇ ನೋಡಿ ನಮ್ಮ ರೂಮು. ನಾವು ಇವತ್ತು ರೂಮಲ್ಲಿ ಸ್ನಾನ ಮಾಡಿಲ್ಲ. ಸ್ನಾನ ಮಾಡೋಕ್ಕೆ ಒಳಗೆ ಬಂದಿದ್ದೀವಿ. ಇದೆಲ್ಲ ಐತೆ ಅಂದರೆ ನೋಡಿ, ಅಲ್ಲೇ ಶೃಂಗೇರಿ ದೇವಸ್ಥಾನ, ಅಲ್ಲಿ ಗೋಪುರ ಐತೆ ನೋಡಿ. ಅಲ್ಲಿಂದ ಈ ಕಡೆ ಹೊಳೆ ಐತೆ. ಇಲ್ಲಿ ಅಯ್ಯಪ್ಪ ಸ್ವಾಮಿಗೆ ಬಂದವರೆಲ್ಲ ಇಲ್ಲೇ ಈಜೊಡಿಯೋದು, ಆರಾಮಾಗಿ ಈಜೊಡಿಯೋದು. ಇಲ್ಲಿ ತನಕ ನೀರು ಬರ್ತದೆ ಅಲ್ಲಿ ಹೋದರೆ. ಚೆನ್ನಾಗೈತೆ. ಇವಾಗ ಸ್ನಾನ ಮಾಡಿ ರೆಡಿ ಆದವು. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲೊಂದು ದೇವಸ್ಥಾನ ಇದೆ, ನೋಡ್ಕೊಂಡು ಹೋಗೋಣ. ಇಲ್ಲಿಗೆ ಬಂದಮೇಲಂತೂ ಆ ದೇವಸ್ಥಾನಕ್ಕೆ ವಾರಕ್ಕಿಲ್ಲ ಅಂದರೆ 4 ಸಲ ಹೋಗ್ತೀವಿ. ಈಗ ನಡೀರಿ, ಒಳ್ಳೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀವಿ, ಹೋಗೋಣ. ಅಲ್ಲಿರೋದೆ ಶೃಂಗೇರಿ ಶಾರದಾಂಬ ದೇವಸ್ಥಾನ. ಆ ಬ್ರಿಡ್ಜಿಂದ ಆ ಕಡೆ ಹೋದರೆ ಮಠದ ಗುರುಗಳು ಅಂತ ಇರ್ತಾರೆ, ಅವ್ರನ್ನ ನೋಡ್ಬೋದಲ್ಲಿ. ಇಲ್ಲಿ ನೀರು ಅಷ್ಟೇ ಇಲ್ಲ, ಇಲ್ಲಿ ನೀರು ಹರಿಯುತ್ತೆ ನೋಡಿ. ಇಲ್ಲಿಂದ ಇದು ತುಂಗಾಭದ್ರಾ ನದಿ, ಇಲ್ಲಿ ಹರ್ಕೊಂಡು ಹೋಗುತ್ತೆ. ಇಲ್ಲೊಂದು ಬ್ರಿಡ್ಜ್ ಇದೆ. ಅಲ್ಲಿ ಆ ರೂಮಲ್ಲಿ, ವಾಶ್ರೂಮಲ್ಲಿ, ರೂಮ್ ಹತ್ರ ಇರೋ ವಾಶ್ರೂಮಲ್ಲಿ ಸ್ನಾನ ಮಾಡೋದಕ್ಕಿಂತ ಇಲ್ಲಿ ಬಂದು ಸ್ವಿಮ್ಮಿಂಗ್ ಮಾಡಿ ಸ್ನಾನ ಮಾಡಿ ಒಳ್ಳೇದಾಯಿತು ಇಲ್ಲಿಗೆ ಬಂದಿದ್ದು. ಅಲ್ಲಿಗಿಂತ ಇಲ್ಲಿ 100% ಬೆಟರ್. ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲಿ ಬಿಸಿಲಿಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಈ ರೋಡಲ್ಲೇ ಮಠದಲ್ಲಿ ನೈಟು ಊಟ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ. ವಾರದಲ್ಲಿ ಒಂದು 2-3 ದಿನ ಇಲ್ಲೇ ತಿಂತೀವಿ ಊಟ. ಇದೇ ನೋಡಿ ದೊಡ್ಡ ಗೋಪುರ ಇದೆ. ದೇವಸ್ಥಾನಕ್ಕೆ ವಾರಕ್ಕಿಲ್ಲ ಅಂದರೆ 3-4 ಸಲ ಬಂದೇ ಬರ್ತೀವಿ. ಇದೇ ನೋಡಿ ಶಾರದಾಂಬೆ ದೇವಸ್ಥಾನ. ಅದು ಹಳೆಯದು, ಇದು ಹೊಸದು. ಇಲ್ಲಿ ಕಡಲೆಪುರಿ ಹಾಕಿದ್ರೆ ಮೀನು ಎಗ್ರಿ ತಿಂತಾವಲ್ಲ, ಅದೇ ಜಾಗ ನೋಡಿ. ಆದರೆ ನನ್ನ ಫೋನ್ ಕ್ಲಾರಿಟಿ ಚೆನ್ನಾಗಿಲ್ಲ, ಆದ್ದರಿಂದ ಮೀನುಗಳು ಕಾಣಿಸ್ತಾ ಇಲ್ಲ. ಇಲ್ಲಿ ಫುಲ್ಲು ಒಂದು ಮೀನು 6-7 kg ಬರ್ತವೆ, ಅಷ್ಟಷ್ಟು ದಪ್ಪ ಇದ್ದಾವೆ ನೋಡಿ. ಆ ಬ್ರಿಡ್ಜ್ ಮೇಲೆ ಹೋದರೆ ನೋಡಿ ಗುರುಗಳನ್ನ ಮೀಟ್ ಆಗ್ಬೋದು. ಆದರೆ ಮೀಟ್ ಆಗೋಕ್ಕೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಕ್ಲೋಸ್ ಮಾಡಿಬಿಟ್ಟವ್ರೆ ಅವ್ರು ಇವತ್ತು. ಮಾಡಂಗಿಲ್ಲ, ಏನು ಇಲ್ವಲ್ಲ, ಇನ್ನೂ ಏನು ಕಟ್ಟಿಲ್ಲ. ಇಲ್ಲಿ ಆ ಗೋಪುರ ನೋಡಿ, ದೇವಸ್ಥಾನ ಅದೇ ಅಂತ ಬಂದರೆ ಇಲ್ಲಿ ದೇವಸ್ಥಾನ ಇನ್ನೂ ಕಟ್ಟೇ ಇಲ್ಲ. ಒಳಗೆ ವೀಡಿಯೋ ಮಾಡಬಾರ್ದಂತೆ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಬಂದಿದ್ದು ವೇಸ್ಟ್ ಆಯ್ತು. ಇಲ್ಲಿ
ಅಲ್ಲಿಂದ ಮೆಟ್ಲು ಹತ್ಕೊಂಡು ಬರ್ಬೋದು. ಇಲ್ಲಿ ಎಸ್ಕಲೇಟ್ರ್ ಇದೆ ಪಕ್ಕದಲ್ಲಿ, ಎಸ್ಕಲೇಟ್ರಲ್ಲಾದರೂ ಬರ್ಬೋದು. ಫುಲ್ಲು ಶೃಂಗೇರಿನ ಕಾಣಿಸ್ತಾ ಇದೆ ನೋಡಿ. ಇದು ಶಂಕರಾಚಾರ್ಯರ ಸ್ಟ್ಯಾಚು. ನಾವೀಗ ಸಂಗೀತ ಕಾರಂಜಿ ಆರ್ ಮ್ಯೂಸಿಕಲ್ ಫೌಂಟೇನ್ ಅಂತ ಕರೀತಾರೆ, ಅಲ್ಲೋಗಿ ಬಂದಿದ್ದೀವಿ. ಕುಂತ್ಕೊಳ್ಳೋಕ್ಕೆ ಮೆಟ್ಲೆಲ್ಲ ಮಾಡಿದ್ದಾರೆ. ಇನ್ನು 5 ನಿಮಿಷ ಸ್ಟಾರ್ಟ್ ಮಾಡ್ತಾರೆ. ನಾವೀಗ ಮಿಲ್ಲೆಕ್ಸ್ ಕಂಪ್ನಿಗೆ ಬಂದಿದ್ದೀವಿ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರೆ ಹೊರಗಡೆಯಿಂದಲೇ ತೋರಿಸ್ತೀನಿ ನೋಡಿ. ಅದು ಗೇಟ್ ಇದೆ. ಇದು ಡಾಕ್ಟರ್ ಬ್ರೋ ಅದಿತಿ ಪ್ರಭುದೇವ ಅವರು ಸ್ಪಾನ್ಸರ್ ಅಂದರೆ ಪಾರ್ಟ್ನರ್ಸ್ ಥರ ಮಿಲ್ಲೆಕ್ಸ್. ಒಳಗಡೆ 3 ನಾಯಿ ಇದೆ, ಅದನ್ನು 4 ನಾಯಿ ಇದೆ, ಅದನ್ನೂ ವೀಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ. ಅಲ್ಲಿ ಮೇಲೆ ಗಾಡಿ ಪಾರ್ಕ್ ಮಾಡಿ ಅಲ್ಲಿಂದ ಇಲ್ಲಿ ನಡ್ಕೊಬರ್ಬೇಕು. ಶೃಂಗೇರಿಯಿಂದ ಇಲ್ಲಿಗೆ 15 ಕಿಲೋಮೀಟ್ರ್ ಇದೆ. ನಾವು ಫಸ್ಟ್ನೇ ದಿನ ಬಂದಾಗ ನಾಯಿ ಒಡ್ಡಾಡ್ಸ್ಕೊಂಡು ಬಂದು ಏನು ಕಚ್ಚಿ ಇಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕು, ಅಷ್ಟು ಪ್ರಾಬ್ಲಮ್ ಮಾಡಿತ್ತು ನಾವು. ಆಮೇಲೆ 2ನೇ ದಿನದಿಂದ ಹತ್ರಕ್ಕೆ ಬಂದು ಮೈ ಸವರ್ಸ್ಕೊತ ವೀಡಿಯೋ ಹಾಕ್ತೀನಿ ನೋಡಿ. ಅದು ಒಳಗೆ ತುಂಬ ದೊಡ್ಡದಾಗಿ ಜಾಗ ಇದೆ, ಆರಾಮಾಗಿರ್ಬೋದು. ಇಲ್ಲಿ ಇವ್ರ ಮೈನ್ ಪ್ರಾಡಕ್ಟ್ಸ್ ಅಂದರೆ ಮಿಲ್ಲೆಕ್ಸ್ ಚೂರ್ಣಮ್ ಅಂತ, ಮಿಲ್ಲೆಕ್ಸ್ ಹೆಲ್ತಿ ಮಿಕ್ಸು. ಇಲ್ಲಿ ಸ್ಪೈಸಸ್ಸು, ನಟ್ಸು, ಪಲ್ಸಸ್ಸು, ಸೀರಿಯಲ್ಸು, ಮಿಲ್ಲೆಟ್ಸು ಮೈನ್ ಇಂಗ್ರೀಡಿಯೆಂಟ್ಸು. ಮತ್ತು ಮದರ್ ರೂಟ್ ಅಂತ ಮಗುಗಳಿಗೆ, ಇದು 6 ಮಂತ್ಸಿಂದ 30 ಮಂತ್ಸ್ ಏಜ್ವರೆಗೂ ಕೊಡ್ಬೋದು. ಅದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ಇರುತ್ತೆ ಮದರ್ ರೂಟಲ್ಲಿ. ಚೆನ್ನಾಗಿದೆ, ಹೆಲ್ತ್ ಒಳ್ಳೆಯದು, ನೀವು ತಗೊಳ್ಳಿ. ಇಲ್ಲಿ 11ವರೆಗೆ ಮಿಲ್ಲೆಕ್ಸಲ್ಲಿ ಮಾಲ್ಟ್ ಮಾಡಿಕೊಡ್ತಾರೆ. ಅಂದರೆ ರಾಗಿ ಮಾಲ್ಟ್ ನೋಡಿರ್ತೀರಲ್ವ, ರಾಗಿ ಮಾಲ್ಟ್ ಥರನೇ ಇಲ್ಲಿ ಮಿಲ್ಲೆಕ್ಸ್ದು ಮಾಲ್ಟ್ ಮಾಡಿಕೊಡ್ತಾರೆ. ಒಂಥರ ಚೆನ್ನಾಗಿರುತ್ತೆ. ನೆಕ್ಸ್ಟು 1ವರೆಗೆ ಊಟ ಕೊಡ್ತಾರೆ, ಅನ್ನ ಸಾಂಬಾರು, ಉಪ್ಪಿನಕಾಯಿ ಮತ್ತು ಮಜ್ಜಿಗೆ. ಸಾಂಬಾರು ಇಲ್ಲಿ ರೈಸು, ರೆಡ್ ರೈಸ್ ಕೊಡ್ತಾರೆ. ಮತ್ತು ನೆಕ್ಸ್ಟ್ 4-4ವರೆಗೆ ಟೀ ಕೊಡ್ತಾರೆ.